कांग्रेस और सीपीएम के नारों के साथ ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದದ ನಂತರ ರಾಜಕೀಯ ವಾತಾವರಣ ಕಾವುಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಸಂಸದರು ಹೊಸ ರೀತಿಯ ಪೋಸ್ಟರ್ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ನರೇಂದರ್ ಸರೆಂಡರ್ ಎಂಬ ಘೋಷಣೆಯೊಂದಿಗೆ ಸಂಸದರು ಸಂಸತ್ ಆವರಣದಲ್ಲಿ ಬ್ಯಾನರ್ ಅನ್ನ ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಘೋಷಣೆ ಮೂಲಕ ಪ್ರಧಾನಿ ಮೋದಿ ಅವರು ಅಮೆರಿಕದ ಒತ್ತಡಕ್ಕೆ ಮಣಿದಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಭಾರತ ಅಮೆರಿಕ ನಡುವಿನ ಇತ್ತೀಚಿನ ವಾಣಿಜ್ಯ ಒಪ್ಪಂದವು ಸುಂಕ ಕಡಿತ, ಕೆಲವು ಕೃಷಿ ಮತ್ತು ತಂತ್ರಜ್ಞಾನ ಉತ್ಪನ್ನಗಳ ಆಮದು ಮತ್ತು ರಫ್ತು ನಿಯಮ ಸಡಿಲಿಕೆ, ಡಿಜಿಟಲ್ ವ್ಯಾಪಾರ ಸಹಕಾರ ಸೇರಿದಂತೆ ಹಲವು ವಿಷಯಗಳನ್ನು ಒಳಗೊಂಡಿದೆ ಎನ್ನಲಾಗಿದೆ. ಸರ್ಕಾರದ ಪ್ರಕಾರ ಈ ಒಪ್ಪಂದವು ಭಾರತದ ರಫ್ತು ವೃದ್ಧಿಗೆ, ಹೂಡಿಕೆ ಹೆಚ್ಚಳಕ್ಕೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವಾಗಲಿದೆ. ಆದರೆ ಕಾಂಗ್ರೆಸ್ ಇದನ್ನ ಅಸಮಾಧಾನ ಒಪ್ಪಂದ ಎಂದು ಕರೆದಿದ್ದು, ದೇಶೀಯ ಕೈಗಾರಿಕಾ ಮತ್ತು ರೈತರ ಹಿತಾಸಕ್ತಿಗೆ ಧಕ್ಕೆಯಾಗಿದೆ ಎಂದು ಆರೋಪಿಸಿದೆ. ಪೋಸ್ಟರ್ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸಂಸದರು ಮೇಕ್ ಇನ್ ಇಂಡಿಯಾ ಆರ್ ಮೇಡ್ ಫಾರ್ ಅಮೆರಿಕ ಹಾಗೂ ಪ್ರೊಟೆಕ್ಟ್ ಇಂಡಿಯನ್ ಫಾರ್ಮರ್ ಎಂಬ ಸಂದೇಶವನ್ನು ಪ್ರದರ್ಶಿಸಿದ್ರು. ಕಾಂಗ್ರೆಸ್ ನಾಯಕರು ಮಾತನಾಡಿ, ದೇಶದ ಸ್ವಾಭಿಮಾನವನ್ನ ಕಾಯಬೇಕಾದ ಪ್ರಧಾನಿ ವಿದೇಶಿ ಒತ್ತಡಕ್ಕೆ ಮಣಿದು ಭಾರತೀಯ ಮಾರುಕಟ್ಟೆಯನ್ನ ಬಿಟ್ಟುಕೊಡ್ತಿದ್ದಾರೆ ಎಂದು ಟೀಕಿಸಿದ್ರು. ವಿಶೇಷವಾಗಿ ಕೃಷಿ ಉತ್ಪನ್ನಗಳು ಮತ್ತು ಸಣ್ಣ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಈ ಒಪ್ಪಂದವು ಭಾರತವನ್ನು ಜಾಗತಿಕ ವ್ಯಾಪಾರ ಶಕ್ತಿಯಾಗಿ ಮುಂದಾಳತ್ವಕ್ಕೆ ತರುತ್ತದೆ. ಕಾಂಗ್ರೆಸ್ ಸದಾ ಅಭಿವೃದ್ಧಿ ವಿರುದ್ಧ ರಾಜಕೀಯ ಮಾಡ್ತಿದೆ ಎಂದು ಬಿಜೆಪಿ ಸಂಸದರು ಹೇಳಿದ್ದಾರೆ. ಅವರ ಈ ಒಪ್ಪಂದದಿಂದ ತಂತ್ರಜ್ಞಾನ ವರ್ಗಾವಣೆ, ಸ್ಮಾರ್ಟ್ ಆಪ್ಗಳಿಗೆ ಹೊಸ ಅವಕಾಶಗಳು ಮತ್ತು ಎಕ್ಸ್ಪೋರ್ಟ್ ವೃದ್ಧಿ ಸಾಧ್ಯವಾಗಲಿದೆ ಎಂದು ಹೇಳಿದರು. ಸಂಸತ್ನಲ್ಲಿ ಈ ವಿಷಯದ ಮೇಲೆ ತೀವ್ರ ಚರ್ಚೆ ನಡೆದಿದ್ದು, ಕೆಲ ಕಾಲ ಗದ್ದಲವೂ ಉಂಟಾಯಿತು. ಸ್ಪೀಕರ್ ಶಾಂತಿ ಕಾಪಾಡಲು ಮಧ್ಯಪ್ರವೇಶ ಮಾಡಬೇಕಾಯಿತು. ವಿರೋಧ ಪಕ್ಷ ಸರ್ಕಾರದಿಂದ ಒಪ್ಪಂದದ ಸಂಪೂರ್ಣ ವಿವರಗಳನ್ನು ಬಹಿರಂಗಪಡಿಸುವಂತೆ ಒತ್ತಾಯಿಸಿದೆ. ಒಪ್ಪಂದದ ಷರತ್ತುಗಳು ಏನು, ಭಾರತೀಯ ರೈತರಿಗೆ ನೀಡಿದ ಭರವಸೆ ಏನು ಎಂಬ ಪ್ರಶ್ನೆಗಳು ಕಾಂಗ್ರೆಸ್ ಎತ್ತಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಪೋಸ್ಟರ್ ಪ್ರತಿಭಟನೆಯ ಮುಂದಿನ ಚುನಾವಣೆಯ ರಾಜಕೀಯ ಅಜೆಂಡಕ್ಕಾಗಿ ದಾರಿ ಮಾಡಿಕೊಡಬಹುದು. ವಾಣಿಜ್ಯ ಒಪ್ಪಂದಗಳಂತಹ ವಿಷಯಗಳು ಸಾಮಾನ್ಯವಾಗಿ ತಾಂತ್ರಿಕವಾಗಿದ್ರೂ ಅದನ್ನ ರಾಷ್ಟ್ರೀಯ ಗೌರವ ಮತ್ತು ಸ್ವಾಭಿಮಾನದ ವಿಷಯವಾಗಿ ರೂಪಿಸೋದು ರಾಜಕೀಯವಾಗಿ ಪರಿಣಾಮಕಾರಿ ತಂತ್ರವಾಗಬಹುದು. ಕಾಂಗ್ರೆಸ್ ಈ ವಿಚಾರವನ್ನ ಜನಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಯತ್ನಿಸುತ್ತಿದೆ. ಇದಕ್ಕೊಂದೆಡೆ ವ್ಯಾಪಾರ ವಲಯದ ಕೆಲ ಪ್ರತಿನಿಧಿಗಳು ಒಪ್ಪಂದವನ್ನ ಸ್ವಾಗತಿಸಿದ್ರೆ, ಜಾಗತಿಕ ಮಾರುಕಟ್ಟೆ ಪ್ರವೇಶ ಹೆಚ್ಚಾದ್ರೆ ಭಾರತೀಯ ಕಂಪನಿಗಳಿಗೆ ಲಾಭವಾಗಬಹುದು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕೆಲವು ಕೈಗಾರಿಕಾ ಸಂಘಟನೆಗಳು ಸೂಕ್ಷ್ಮ ಕ್ಷೇತ್ರಗಳಲ್ಲಿ ರಕ್ಷಣಾತ್ಮಕ ಕ್ರಮಗಳ ಅಗತ್ಯವಿದೆ ಎಂದು ಸೂಚಿಸಿವೆ. ಒಟ್ನಲ್ಲಿ ನರೇಂದರ್ ಸರೆಂಡರ್ ಎಂಬ ಪೋಸ್ಟರ್ ಮೂಲಕ ಕಾಂಗ್ರೆಸ್ ಸರ್ಕಾರ ತೀವ್ರ ರಾಜಕೀಯ ದಾಳಿ ನಡೆಸಿದ್ದು, ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದವು ಈಗ ರಾಜಕೀಯ ಕಣದಲ್ಲೂ ಪ್ರಮುಖ ವಿಚಾರವಾಗಿ ಹೊರಹೊಮ್ಮಿದೆ. ಈ ವಿಚಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆ, ವಾಗ್ವಾದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಸರ್ಕಾರ ಒಪ್ಪಂದದ ಲಾಭಗಳನ್ನು ವಿವರಿಸಲು ಮುಂದಾಗ್ತಿದೆಯೇ ಅಥವಾ ವಿರೋಧ ಪಕ್ಷದ ಆರೋಪಗಳು ಜನಮನಕ್ಕೆ ತಲುಪುತ್ತವೆ ಎಂಬುದು ಮುಂದಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. सबके